ಓಕೆ, ಎಲ್ರಿಗೂ ನಮಸ್ಕಾರ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇಲ್ಲಿ ನಾವು ಇವತ್ತಿನ ದಿನ ಈ ನವೋದಯ ಮೆಂಟಲ್ ಎಬಿಲಿಟಿಯ ಆಡ್ ಒನ್ ಔಟ್ ಕನ್ನಡದಲ್ಲಿ ಹೇಳೋದಾದ್ರೆ ಗುಂಪಿಗೆ ಸೇರದ ಚಿತ್ರದ ಮೇಲೆ ನಾನು ಸ್ವಲ್ಪ ಕ್ವಶನ್ಗಳನ್ನ ತಗೊಂಬಂದಿನಿ. ನೋಡಿಲಿ, ಈ ನವೋದಯ ಮೆಂಟಲ್ ಎಬಿಲಿಟಿಯಲ್ಲಿ ಟೋಟಲ್ ಆಗಿ ನಿಮಗೆ 10 ಚಾಪ್ಟರ್ ಬಂದಿರ್ತಾವ. 10 ಚಾಪ್ಟರ್ ಅಲ್ಲಿ ಒಂದೊಂದು ಚಾಪ್ಟರ್ ಅಂದ್ರೆ ಒಂದೊಂದು ಚಾಪ್ಟರ್ ಇಂದ 4 ಪ್ರಶ್ನೆಗಳು, ಅದೇ ತರನೇ 10 ಚಾಪ್ಟರ್ ಇಂದ 40 ಪ್ರಶ್ನೆಗಳು ಬಂದಿರ್ತಾವ. ಬಹಳ ಸುಲಭವಾಗಿರ್ತಾವ. ಎಲ್ಲಾರು 40 ಸ್ಕೋರ್ ಮಾಡ್ತೀರಾ ಅಂತ ಹೇಳ್ತಾ, ಇವತ್ತಿನ ಪ್ರಶ್ನೆ ಅಂದ್ರೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಏನ್ ಮಾಡಿದ್ನಪ್ಪ ಅಂತಂದ್ರೆ ಇದ್ದಂತ ಚಿತ್ರ ಗುರುತಿಸುವುದು, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಸೇಮ್ ಫಿಗರ್ ಅಂತ ಹೇಳಿದ್ದೆ. ಅದು ಕೂಡ ಈಸಿ ಇತ್ತು. ಅದಕ್ಕಿಂತ ಸುಲಭ ಇದು ಯಾವ್ದಪ್ಪ ಅಂತಂದ್ರೆ ಆಡ್ ಒನ್ ಔಟ್. ಕನ್ನಡದಲ್ಲಿ ಹೇಳೋದಾದ್ರೆ ಗುಂಪಿಗೆ ಸೇರದ ಚಿತ್ರ. ಓಕೆನಾ? ಓಕೆ, ಮೊದಲೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ ನಂಬರ್ 1. ಸೊ ಕ್ವಶನ್ ನಂಬರ್ 1 ಇಲ್ಲಿ ಕ್ವಶನ್ ನಂಬರ್ 1 ಈ ಕ್ವಶನ್ ನೀವು ಹೆಂಗ್ ಸಾಲ್ವ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಲಿ, ಕ್ವಶನ್ ನಂಬರ್ 1ರಲ್ಲಿ ನಿಮ್ಗೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಅದೇನಪ್ಪಾ ಅಂತಂದ್ರೆ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್. ಕನ್ನಡದಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಗಡಿಯಾರದ ದಿಕ್ಕು, ಗಡಿಯಾರದ ವಿರುದ್ಧ ದಿಕ್ಕು. ವಿರುದ್ಧ ಅಂದ್ರೆ ಎದುರು. ಆಯ್ತಾ? ಓಕೆ, ನೋಡ್ರಿ, ಕ್ಲಾಕ್ 12, 3, 6, 9. ಸೊ ಕ್ಲಾಕ್ ವೈಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸ್ಟಾರ್ ಐತೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿರುವಂತ ಸ್ಟಾರ್ 12 ಇದ್ದಿದ್ದು 3 ಬಂದ್ರೆ ಕ್ಲಾಕ್ ವೈಸ್ ರೊಟೇಟ್ ಆಗಿದೆ ಅಂತ ಅರ್ಥ. ಆಯ್ತಾ? ಇನ್ ಕೇಸ್ ಸೊ ಇದು 12 ಇದ್ದಿದ್ದು ಸ್ಟಾರ್ 3 ಬಂತಪ್ಪ ಅಂತಂದ್ರೆ ಅವಾಗ ಇದು ಗಡಿಯಾರದ ವಿರುದ್ಧ ದಿಕ್ಕು, ಆಂಟಿ ಕ್ಲಾಕ್ ವೈಸ್ ಬಂದಿದೆ ಅಂತ ಅರ್ಥ. ಇದನ್ನೇ ನಾವು ಏನ್ ಹೇಳ್ತೇವಪ್ಪ ಅಂತಂದ್ರೆ ಹಿಂಗ್ ಬಂದ್ರೆ ಕ್ಲಾಕ್ ವೈಸ್, ಹೀಗೆ ಬಂದ್ರೆ ಆಂಟಿ ಕ್ಲಾಕ್ ವೈಸ್. ಓಕೆ, ಇದ್ರ ಮೇಲೆ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಮಾಡೋ ಬಹಳಷ್ಟು ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡಬಹುದು. ಕ್ವಶನ್ ನಂಬರ್ 1 ಸೇಮ್ ಅದ್ರ ಮೇಲೆನೇ ಐತೆ. ಸೊ ಓಕೆ, ಕ್ವಶನ್ ನಂಬರ್ 1 ಸಾಲ್ವ್ ಮಾಡೋಣ ಬನ್ನಿ ಅಂದ್ರೆ. ಓಕೆ, ಕ್ವಶನ್ ನಂಬರ್ 1 ನೋಡಿಲಿ. ಓಕೆ, ನಾವು ಏನು ಈ 3ರಲ್ಲಿ ಸರ್ಕಲ್ ಇದೆ, ಸ್ಕ್ವಯರ್ ಇದೆ ಮತ್ತು ಸ್ಟಾರ್ ಇದೆ. ಅದರಲ್ಲಿ ನಾವು ಯಾವ್ದು ನೋಡ್ತೇವಪ್ಪ ಅಂದ್ರೆ ಸ್ಟಾರ್ ನ ನೋಡೋಣ. ಅಂದ್ರೆ 3 ಫಿಗರ್ ಇದಾವೆ, 3 ನಿಮ್ಗೆ ಫಿಗರ್ ಕೊಟ್ಟಿದ್ದಾರೆ. ಆ 3 ಫಿಗರ್ ಅಲ್ಲಿ ಒಂದು ಮಾತ್ರ ತಗೊಳ್ಳಿ. ಓಕೆನಾ? ಎಲ್ಲದರಲ್ಲಿ ಸ್ಟಾರ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ ನಾವು. ಓಕೆ, ಸ್ಟಾರ್ ಆದ್ಮೇಲೆ ಫಸ್ಟ್ನೇ ಏದ್ರಲ್ಲಿ ಸ್ಟಾರ್ ಆದ್ಮೇಲೆ ಕ್ಲಾಕ್ ವೈಸ್ ನೋಡಿಲಿ. ಕ್ಲಾಕ್ ವೈಸ್ 12, 3, 6, 9. ಕ್ಲಾಕ್ ಆದ್ಮೇಲೆ ಅಂದ್ರೆ ಸ್ಟಾರ್ ಆದ್ಮೇಲೆ ನೆಕ್ಸ್ಟ್ ಏನ್ ಬಂದಿದೆ? ಸ್ಕ್ವಯರ್ ಬಂದಿದೆ. ಬಟ್ ಕ್ಲಾಕ್ ವೈಸ್ ಬಂದಿದೆನಾ? ಅಂದ್ರೆ ಸ್ಟಾರ್ ಇಂದ ಕ್ಲಾಕ್ ವೈಸ್ ಬಂದ್ರೆ ಏನ್ ಬರುತ್ತೆ? ಸ್ಕ್ವಯರ್ ಬರುತ್ತೆ. ಅದೇ ತರನೇ 12, 3, 6 ಮತ್ತೆ 9. ಓಕೆ, ಸ್ಟಾರ್ ಇಲ್ಲಿದೆ, 6 ಇದೆ. ಅದೇ ತರ ನೆಕ್ಸ್ಟ್ ಸ್ಕ್ವಯರ್ ಇಲ್ಲಿದೆ, 9 ಇದೆ. ಹಂಗಂದ್ರೆ ಕ್ಲಾಕ್ ವೈಸ್. ಅದೇ ತರನೇ ಇಲ್ಲಿ ಕೂಡ 12, 3, 6 ಮತ್ತು 9. ಓಕೆನಾ? ಓಕೆ, ಇವಾಗ ಸ್ಟಾರ್ ಎಲ್ಲಿದೆ? 9 ಗಿದೆ. ಅದೇ ತರ ನೆಕ್ಸ್ಟ್ ಸ್ಕ್ವಯರ್ 12 ಗಿದೆ. ಅಂದ್ರೆ ಇದು ಕೂಡ ಕ್ಲಾಕ್ ವೈಸ್. ಹೌದಾ? ಇದು ಕೂಡ ಕ್ಲಾಕ್ ವೈಸ್. ಎ ಕ್ಲಾಕ್ ವೈಸ್, ಬಿ ಕೂಡ ಕ್ಲಾಕ್ ವೈಸ್, ಸಿ ಕೂಡ ಕ್ಲಾಕ್ ವೈಸ್. ಅದೇ ತರ ಡಿ ನೋಡೋಣ. ಸೊ ಡಿ ನೋಡೋದಾದ್ರೆ 12, 3, 6, 9. ಓಕೆ, ಇದು ಸ್ಟಾರ್ ಎಲ್ಲಿದೆಪ್ಪ ಅಂದ್ರೆ 12 ಗಿದೆ. ಬಟ್ ನೆಕ್ಸ್ಟ್ ನಮ್ಗೆ ಏನ್ ಬಂದಿರ್ಬೇಕು? ಎದ್ರಲ್ಲಿ, ಬಿ ದ್ರಲ್ಲಿ, ಸಿ ದ್ರಲ್ಲಿ ಸ್ಟಾರ್ ಆದ್ಮೇಲೆ ಕ್ಲಾಕ್ ವೈಸ್ ಹೋದ್ರೆ ಸ್ಕ್ವಯರ್ ಬರ್ತಿತ್ತು. ಬಟ್ ಇಲ್ಲಿ ಏನ್ ಬಂದಿದೆ? ಸರ್ಕಲ್ ಬಂದಿದೆ. ಹಂಗಂದ್ರೆ ಇವು 3 ಸೇಮ್ ಇದ್ದು ಇವು 3 ಏನಪ್ಪಾ ಅಂತಂದ್ರೆ ಸೇಮ್ ಅದೇವ. ಇದು ಮಾತ್ರ ಡಿಫ್ರೆಂಟ್ ಐತೆ, ಯೂನಿಕ್ ಐತೆ. ಅದಕ್ಕಂತಾರೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಕ್ವಶನ್ ನಂಬರ್ 1 ಆನ್ಸರ್ ಆಪ್ಷನ್ ನಂಬರ್ ಡೆಲ್ಲಿ. ಈಸಿ ಆದ ಪ್ರಶ್ನೆ. ಬಟ್ ನೀವು ಈ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಕನ್ಫ್ಯೂಸ್ ಆಗ್ಬಾರ್ದು. ಕ್ಲಾಕ್ ವೈಸ್ ಹೆಂಗ್ ಮೂವ್ ಆಗುತ್ತಾ, ಆಂಟಿ ಕ್ಲಾಕ್ ವೈಸ್ ಅಪೋಸಿಟ್ ಮೂವ್ ಆಗುತ್ತೆ. ಈ ತರ ಇದ್ರ ಮೇಲೆನೆ ಬಹಳ ಪ್ರಾಬ್ಲಮ್ಸ್ ಗಳು ಬರ್ತವೆ. ಇದನ್ನ ನೀವು ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್. ಓಕೆನಾ? ಅದೇ ತರನೇ ಕ್ವಶನ್ ನಂಬರ್ 2. ಓಕೆ, ಕ್ವಶನ್ ನಂಬರ್ 2 ನೋಡಿಲ್ಲಿ. ಇದು ಒಂಥರ ಏನಪ್ಪಾ ಅಂತಂದ್ರೆ ಟ್ರಯಾಂಗಲ್ ಇದೆ. ಬಟ್ ಟ್ರಯಾಂಗಲ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ಕೆಳಗಡೆ ಪಾರ್ಟ್ ನ ಕಟ್ ಮಾಡಿದ್ದಾರೆ. ಅದೇ ತರನೇ ಒಂದು ಸ್ಕ್ವಯರ್ ಇದೆ. ಸ್ಕ್ವಯರ್ ಕೆಳಗಡೆ ಈ ತರ ಒಂದು ಎಕ್ಸ್ಟ್ರಾ ಪಾರ್ಟ್ ಬಂದಿದೆ. ಇಲ್ಲಿ ನೋಡಿಲ್ಲಿ ಒಂದೇ ಕಡೆ ಈ ತರ ಡಾಟೆಡ್ ಲೈನ್ಸ್ ಬಂದ. ಆದ್ರೆ ಆಪ್ಷನ್ ನಂಬರ್ ಡಿ ಅಲ್ಲಿ ಮಾತ್ರ ಮೇಲೇನು ಡಾಟೆಡ್ ಲೈನ್ಸ್, ತೆಳಗೂಡ ಡಾಟೆಡ್ ಲೈನ್ಸ್. ಅಂದ್ರೆ ಇಲ್ಲಿ 3 ಸೇಮ್ ಇದಾವ. ಆಪ್ಷನ್ ನಂಬರ್ ಎ, ಬಿ, ಸಿ
ದೇ ಆರ್ ಸೇಮ್, ಬಟ್ ಆಪ್ಷನ್ ನಂಬರ್ ಡಿ ಈಸ್ ಓನ್ಲಿ ಡಿಫ್ರೆಂಟ್. ಅದೊಂದು ಮಾತ್ರ ಬೇರೆ ಐತೆ. ಅದಕ್ಕೆ ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ರೈಟ್ ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಡೆಲ್ಲಿ. ಸೊ ಆಡ್ ಒನ್ ಔಟ್ ಮತ್ತು ಕನ್ನಡದಲ್ಲಿ ಹೇಳೋದಾದ್ರೆ ಗುಂಪಿಗೆ ಸೇರದ ಅಂತಂದ್ರೆ 3 ಸೇಮ್ ಇದ್ದು ಒಂದು ಮಾತ್ರ ಡಿಫ್ರೆಂಟ್ ಯಾವ್ದಿರುತ್ತೆ ಅದೇ ಉತ್ತರ ಆಗಿರುತ್ತೆ. ಓಕೆನಾ? ಅದೇ ತರನೇ ಲಾಸ್ಟ್ ಕ್ವಶನ್ ನಂಬರ್ 3 ಈ ಸ್ಲೈಡ್ ನ ಲಾಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೋಡಿಲಿ, ಕ್ವಶನ್ ನಂಬರ್ 1 ಏನಂತ ಯೂಸ್ ಮಾಡಿದ್ನೆ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಯೂಸ್ ಮಾಡಿದ್ದೆ. ಅದೇ ತರನೇ ಇಲ್ಲಿ ಕೂಡ ಸೇಮ್ ಅದೇ ತರ ಯೂಸ್ ಮಾಡ್ಬೇಕು. ಹೆಂಗೆ ಸರ್? ಅದೇ ನೀವು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅದೇ ಯೂಸ್ ಮಾಡ್ರಂತ ಹೆಂಗ್ ಹೇಳ್ತೀರಿ? ಇದೇ ಯೂಸ್ ಮಾಡ್ಬೇಕಂತ ಹೇಗೆಪ್ಪ ಅಂತಂದ್ರೆ ಇಲ್ಲಿ ನೋಡಿಲಿ ಏನಪ್ಪಾ ಅಂದ್ರೆ ಒಂದು ಆರೋ ಮಾರ್ಕ್ ಈ ತರ ಮೂವ್ ಆಗ್ತಾ ಇದೆನಾ, ಇಲ್ಲಿ ಕೂಡ ಮೂವ್ ಆಗ್ತಿದೆ. ಸೊ 12 3 6 9 12 3 6 9 12 3 6 9 ನೋಡಿಲಿ, ಆರೋ ಮಾರ್ಕ್ 6 ಇಂದ ಮೇಲೆ 9 ಕಡೆ ಹೋಗ್ತಾ ಇದೆ. ಅದೇ ತರನೇ 12 ಇಂದ 3 ಕಡೆ ಹೋಗ್ತಾ ಇದೆ. ಅದೇ ತರನೇ ಆಪ್ಷನ್ ನಂಬರ್ ಸಿ ಅಲ್ಲಿ ನೋಡಿಲಿ 12 ಇಂದ ಉಲ್ಟಾ 9ಗೆ ಬರ್ತಾ ಇದೆ. ಅಂದ್ರೆ ಇಲ್ಲಿ ಬಾಣ ಅಂದ್ರೆ ಆರೋ ಮಾರ್ಕ್ ಎಕಡೆ ರೀಪ್ರೆಸೆಂಟ್ ಮಾಡಕತ್ತೈತೆ. 6 ಇಂದ 9, 12 ಇಂದ 3, ಮತ್ತೆ 12 ಇಂದ 9, 9 ಇಂದ 12. ಕ್ಲಾಕ್ ವೈಸ್ ಯಾವಾಗ್ಲೂ ಏನಾಗುತ್ತಪ್ಪ ಅಂದ್ರೆ 6 o'clock ಆದ್ಮೇಲೆ ಈವ್ನಿಂಗ್ 6 o'clock ಆದ್ಮೇಲೆ ಈವ್ನಿಂಗ್ ನೈಟ್ 9 o'clock ಬರುತ್ತೆ. ಅಂದ್ರೆ 6 ಆದ್ಮೇಲೆ 9, 12 ಆದ್ಮೇಲೆ ನೆಕ್ಸ್ಟ್ 3 o'clock ಬರುತ್ತೆ. ಆದ್ರೆ ಒಂದ್ಸತಿ ನೀವು 12 o'clock ಆದ್ರೆ ಒಳ್ಳೆ ರಿವರ್ಸ್ 9 o'clock ಬಂದ್ರೆ ಆಂಟಿ ಕ್ಲಾಕ್ ವೈಸ್. ಆಪ್ಷನ್ ನಂಬರ್ ಎ ಬಿ ಡಿ ಅವ್ರ ಏನಪ್ಪಾ ಅಂತಂದ್ರೆ ಕ್ಲಾಕ್ ವೈಸ್ ಹೋಗಿದ್ದಾರೆ. ಆಪ್ಷನ್ ನಂಬರ್ ಅಲ್ಲಿ ಸಿ ಅಲ್ಲಿ ಮಾತ್ರ ಮತ್ತೆ 12 ನಿಂದ ಏನ್ ಬಂದಿದೆ 9 ಬಂದಿದೆ. ಎ ಬಿ ಡಿ ಮತ್ತು ಇವು 3 ಏನಪ್ಪಾ ಅಂದ್ರೆ ಕ್ಲಾಕ್ ವೈಸ್, ಇದು ಒಂದೇ ಆಂಟಿ ಕ್ಲಾಕ್ ವೈಸ್. ಸೊ ಇದು ಒಂದೇ ಆಂಟಿ ಕ್ಲಾಕ್ ವೈಸ್ ಬಂದಿದ್ದಕ್ಕೆ ಇದು ಒಂದೇ ಡಿಫ್ರೆಂಟ್ ಐತೆ, ಅದಕ್ಕೆ ಇದು ಒಂದೇ ಉತ್ತರ. ಓಕೆನಾ? ಮಾಡ್ಬೋದಾ? ಓಕೆ. 4ನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇಂದನವರಿಂದ ನಿಮ್ಗೆ ಆಲ್ರೆಡಿ ಗೊತ್ತು, ನಾವು ಏನ್ ಸ್ಟಾರ್ಟ್ ಮಾಡಿದಪ್ಪ ಅಂತಂದ್ರೆ ಏಪ್ರಿಲ್ 15ರಿಂದ ಆನ್ಲೈನ್ ತರಬೇತಿ ನಾವು ಶುರು ಮಾಡ್ತಿದೀವಿ. ಯಾವ ವಿದ್ಯಾರ್ಥಿಗಳಿಗೆ ನೀವು ಆಲ್ರೆಡಿ ಒಂದು ಸ್ಕೂಲಲ್ಲಿ ಹೋಗ್ತಾ ಇದ್ದೀರಾ, ಆದ್ರೆ ನಿಮ್ಗೆ ಆಫ್ಲೈನ್ ಕ್ಲಾಸಸ್ಗಳ ಬಗ್ಗೆ ನಿಮ್ಗೆ ಬಹಳ ದೂರ ಐತೆ ಅಂತೇಳಿ ಬರಕ್ಕಾಗಲ್ಲ. ಅದೇ ತರ ನಿಮ್ಗೆ ಕೆಲವು ಏನಪ್ಪಾ ಅಂತಂದ್ರೆ ರೀಸನ್ಸ್ ಇರ್ಬೋದು. ಆದ ಕಾರಣ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಓನ್ಲಿ ಫಾರ್ ಇಂಗ್ಲಿಷ್ ಮೀಡಿಯಂದವರಿಗೆ ನಾವು ಆನ್ಲೈನ್ ತರಬೇತಿನ ಶುರು ಮಾಡಿದೀವಿ ಏಪ್ರಿಲ್ 15ರಿಂದ. ಯಾರ್ಯಾರಿಗೆ ಇಂಟ್ರೆಸ್ಟ್ ಐತೆ ನೋಡ್ರಿ, ಇಲ್ಲಿ 9449771212 ಕರೆ ಮಾಡಿ. ಅದೇ ತರನೇ 9900206243 ಕರೆ ಮಾಡಿ. ಈ ನಮ್ಮ ಆನ್ಲೈನ್ ಏಪ್ರಿಲ್ 15ರಿಂದ ಏನ್ ಕ್ಲಾಸಸ್ ಶುರು ಮಾಡ್ತಿದ್ವಿ, ನಾವು ಯಾವ್ಯಾವ ನಿಮ್ಗೆ ಎಕ್ಸಾಮ್ ನಾವು ಟಾರ್ಗೆಟ್ ಮಾಡ್ತೀವಪ್ಪ ಅಂತಂದ್ರೆ ಸೈನಿಕ ಟಾರ್ಗೆಟ್ ಮಾಡ್ತೀವಿ. ನವೋದಯ ನಾನು ಆಲ್ರೆಡಿ ನವೋದಯದ ಬಗ್ಗೆ ಎರಡನೇ ಚಾಪ್ಟರ್ ನವೋದಯ ಮೆಂಟಲ್ ಎಬಿಲಿಟಿ 2ನೇ ಚಾಪ್ಟರ್ ಹೇಳ್ತಾ ಇದ್ದೀನಿ. RMS ನಾನು ಕಾನ್ಸಂಟ್ರೇಟ್ ಮಾಡ್ತೀವಿ. ಈ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಓನ್ಲಿ ಫಾರ್ ಇಂಗ್ಲಿಷ್ ಮೀಡಿಯಂದವರಿಗೆ ನಿಮಗೆ ಆನ್ಲೈನ್ ತರಬೇತಿ ಕೊಡ್ತಾ ಇದೀವಿ. ಏಪ್ರಿಲ್ 15ರಿಂದ ಶುರುವಾಗಿದೆ. ಅದೇ ತರನೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಲವಾರು ಪರೀಕ್ಷೆಗಳಿಗೆ ನಾವು ತಯಾರಿ ನಡೆಸ್ತೀವಿ. ಅದೇ ತರನೇ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಸಪರೇಟ್ ಆಗಿ ಒಂದು ಆ್ಯಪ್ ಇದೆ. ನಾವು ಈ ಪ್ಲೇ ಸ್ಟೋರ್ಗೆ ಹೋಗಿ ನಮ್ಮ ಈ ಚಾಲೆಂಜ್ ಕೋಚಿಂಗ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಂಗ ಹೇಳ್ತಾ ನೆಕ್ಸ್ಟ್ 4ನೇ ಪ್ರಶ್ನೆ ನಾವು ಹೋಗ್ತಾ ಇದ್ದೀನಿ. 4ನೇ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಏನು ನಾವು ಏಪ್ರಿಲ್ 15ರಿಂದ ಏನು ಈ ಬ್ಯಾಚ್ ಶುರು ಮಾಡ್ತಾ ಇದೀವಿ ನೋಡ್ರಿ, ಏನಪ್ಪಾ ಅಂದ್ರೆ ಆನ್ಲೈನ್ ತರಬೇತಿ ಶುರು ಮಾಡ್ತಿದ್ದೀವಿ ನೋಡ್ರಿ. ಅದಕ್ಕೆ ನಾವು ಯಾವ ಬ್ಯಾಚ್ ಅಂತ ಹೆಸರು ಇಡ್ತಿದ್ದೀವಪ್ಪ ಅಂತಂದ್ರೆ ಏಕಲವ್ಯ ಬ್ಯಾಚ್. ಈ ಏಕಲವ್ಯ ಬ್ಯಾಚ್ ಅಲ್ಲಿ ಯಾವ್ಯಾವ ತರಗತಿಗಳು ಅಂದ್ರೆ ಯಾವ್ಯಾವ ತರಗತಿ ಮಕ್ಕಳು ಜಾಯ್ನ್ ಆಗ್ಬೋದಪ್ಪ ಅಂತಂದ್ರೆ ಫಾರ್ 4th ಅವ್ರು ಇವತ್ತು 3rd ಪಾಸ್ ಆಗಿ ಯಾರು 4th ಬರ್ತಾ ಇದ್ದೀರಿ ನೋಡಿ ಅವರಿಗೆ ನಾವು, ಮತ್ತು ಅದೇ ತರನೇ 4th ಪಾಸ್ ಆಗಿ ಯಾರು 5th ಬರ್ತಾ ಇದ್ದಾರೆ ನೋಡಿ ಅವ್ರ ಎರಡು ಕ್ಲಾಸ್ಗಳಿಗೆ 3rd ಪಾಸ್ ಆಗಿ 4th ಬಂದ್ರೆ ಅವ್ರಿಗೆ ಬೇಸಿಕ್ ಕ್ಲಾಸ್ ಕೊಡ್ತೀವಿ. ಅದೇ ತರನೇ 4th ಪಾಸ್ ಆಗಿ 5th ಯಾರಿಗೆ ಬರ್ತಾರೆ ಅವ್ರ ಡೈರೆಕ್ಟ್ ಆಗಿ ನಾವು ನವೋದಯ ಸಿಲೆಬಸ್, ಸೈನಿಕ ಸಿಲೆಬಸ್ ಮತ್ತೆ ಮುರಾರ್ಜಿ ಮತ್ತು RMS ತರಬೇತಿನ ನಾವು ಶುರು ಕೊಡ್ತೀವಿ. ಓಕೆನಾ? ನಾವು ಯಾವ ಟಾರ್ಗೆಟ್ ಮಾಡ್ತೀವಿ ಅಂತ ಆಲ್ರೆಡಿ ನಾ ಹೇಳಿದ್ದೆ. ನವೋದಯ, ಸೈನಿಕ್ ಸ್ಕೂಲ್, RMS ಇವು 3 ನಾವು ಪ್ರಿಪರೇಷನ್ ಮಾಡಿಸ್ತೀವಿ. ಅದೇ ತರನೇ ಈ ಟೋಟಲ್ ಆಗಿ ನವೋದಯ, ಸೈನಿಕ ಇದರಲ್ಲಿ ನಿಮ್ಗೆ ಎಷ್ಟು ಸಬ್ಜೆಕ್ಟ್ಸ್ಗಳು ಬರ್ಬೋದಪ್ಪ ಅಂತಂದ್ರೆ ಇಂಗ್ಲಿಷ್, ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ. ಅದೇ ತರನೇ ಹಲವಾರು ಎಕ್ಸಾಮ್ಗಳಿಗೆ ನಾವು ನಿಮ್ಗೆ ತಯಾರಿ ನಡೆಸ್ತೀವಿ ಅಂತ ಹೇಳ್ತಾ ನೀವು ಅಕಸ್ಮಾತ್ ಈ ಏಪ್ರಿಲ್ 15ರಿಂದ ನೀವು ಆನ್ಲೈನ್ ತರಬೇತಿ ಶುರು ಮಾಡಿದ್ರೆ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗ್ತವೆ, ನಿಮ್ಗೆ ಏನೆಲ್ಲ ಹಲವಾರು ಪ್ರಯೋಜನಗಳು ಆಗ್ತವೆ. ಏನೇನಪ್ಪಾ ಅಂತಂದ್ರೆ ನಿಮಗೆ ಇಲ್ಲಿ ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ 4ನೇ ತರಗತಿ ಇದ್ರಪ್ಪ ಅಂತಂದ್ರೆ ನಿಮಗೆ ಬೇಸಿಕ್ ಇಂದ ನಾವು ಅಡ್ವಾನ್ಸ್ ಲೆವೆಲ್ ತನ ನಿಮಗೆ
ಆನ್ಲೈನ್ ತರಬೇತಿ ಕೊಡ್ತೀವಿ. ಅದೇ ತರನೇ ನಮ್ಮಲ್ಲಿ ಟಾಪಿಕ್ ವೈಸ್ ಕ್ಲಾಸಸ್ಗಳು ಕವರ್ ಮಾಡಿಕೊಡ್ತೀವಿ. ಅಂದ್ರೆ ಒಂದು ಟಾಪಿಕ್ನ ತಗೊಂಡಿವಪ್ಪ ಅಂತಂದ್ರೆ ಆ ಟಾಪಿಕ್ನ ಕವರ್ ಮಾಡಿ ನೆಕ್ಸ್ಟ್ ಟಾಪಿಕ್ನ ನಾವು ಹೋಗ್ತೀವಿ. ಅದೇ ತರ ನಿಮ್ಗೆ ಇಲ್ಲಿ ಫುಲ್ ಸಿಲೆಬಸ್ ಕಂಪ್ಲೀಷನ್ ಮಾಡ್ತೀವಿ. ಅಂದ್ರೆ ನೀವು ಎಕ್ಸಾಮ್ ಬರೆಯೋದ್ರೊಳಗೆ ನಿಮ್ಗೆ ಎಲ್ಲಾ ತರ ಸಿಲೆಬಸ್ನ ಕಂಪ್ಲೀಟ್ ಮಾಡಿ ಅದೇ ತರ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಮತ್ತೆ ಅದೇ ತರ ನಿಮ್ಗೆ ಸ್ಟಡಿ ಮೆಟೀರಿಯಲ್ಸ್ ಕೊಡ್ತೀವಿ, ಪ್ರಿಂಟೆಡ್ ನೋಟ್ಸ್ ಕೊಡ್ತೀವಿ. ಅದೇ ತರ ನಮ್ಮ ಈ ಏಪ್ರಿಲ್ 15ರಿಂದ ಶುರು ಆಗಂತದ ಅವ್ರಿಗೆ ನಾವು ಬುಕ್ಸ್ಗಳು ಕೂಡ ನಿಮ್ಗೆ ನಾವು ಕೊಡ್ತೀವಿ. ವರ್ಕ್ ಶೀಟ್ಸ್ಗಳು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅಕಸ್ಮಾತ್ ಇಲ್ಲ ಸರ್ ನಮಗೆ ಡೌಟ್ಸ್ಗಳು ಇದ್ದಾವೆ ಅಪ್ಪ ಅಂತಂದ್ರೆ ನಿಮಗೆ 1-to-1 ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇರುತ್ತೆ. ಈ ನಮ್ಮ ಏಪ್ರಿಲ್ 15ರಿಂದ ಶುರುವಾಗಂತ ಈ ಆನ್ಲೈನ್ ಕ್ಲಾಸ್ಗೆ ನಿಮಗೆ ಕೇವಲ ಕೋರ್ಸ್ ಫೀಸ್ ಬಂದ್ಬಿಟ್ಟು 20,000 ಅಂತ ಇದೆ. ಆದ್ರೆ ನಿಮ್ಗೋಸ್ಕರ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ 5,000 ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಅಂದ್ರೆ ನಿಮ್ಗೆ ಕೇವಲ ಸಿಗ್ತಿರೋದು ಎಷ್ಟಪ್ಪ ಅಂತಂದ್ರೆ 15,000. ಅಂದ್ರೆ ನಿಮಗೆ 1 ಇಯರ್ ಕಂಪ್ಲೀಟ್ ಆನ್ಲೈನ್ ತರಬೇತಿ ಕೊಡ್ತೀವಿ ನಾವು. 1 ವರ್ಷದಲ್ಲಿ ಹಲವಾರು ಎಕ್ಸಾಮ್ಗಳಿಗೆ ನೀವು ಪಕ್ಕಾ ಸಕ್ಸಸ್ ಆಗ್ತೀರಿ. ಯಾಕಪ್ಪ ಅಂತಂದ್ರೆ ನಾವು ನಿಮ್ಗೋಸ್ಕರನೇ ಡೇ ಅಂಡ್ ನೈಟ್ ವರ್ಕ್ ಮಾಡಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಈ ಆನ್ಲೈನ್ ಯೂಟ್ಯೂಬ್ ತರಬೇತಿ ಪಕ್ಕ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಈ ಕೋರ್ಸ್ ಫೀಸ್ 15,000, ಆಕ್ಚುಲಿ 20,000 ಇತ್ತು. ಆದ್ರೆ ನಿಮ್ಗೋಸ್ಕರ ನಾವು 5,000 ರೂಪಾಯಿ ಡಿಸ್ಕೌಂಟ್ ಕೊಟ್ಟು ನಿಮ್ಗೆ 15,000 ರೂಪಾಯಿಗೆ ಬಂದಿವಿ. ಓಕೆನಾ? ಈಗ ಜಾಯ್ನ್ ಆಗಿ ಅದೇ ತರನೇ ಮುಂದಕ್ಕೆ ನಿಮಗೆ ಈ ಹಲವಾರು ಎಕ್ಸಾಮ್ಗಳಿಗೆ ನೀವು ಮನೆಯಲ್ಲಿ ಕುಳಿತು ನೀವು ಏನು ಆನ್ಲೈನ್ ತರಬೇತಿ ಪಡಿಬಹುದು. ಆದ್ರೆ ನೆನ್ಪಿಟ್ಕೊಳ್ಳಿ, ಓನ್ಲಿ ಫಾರ್ ಇಂಗ್ಲಿಷ್ ಮೀಡಿಯಂ. ಓಕೆನಾ? ಅದೇ ತರನೇ 5ನೇ ಪ್ರಶ್ನೆ, ನಾನು ಆಲ್ರೆಡಿ ಹೇಳಿದ್ದೆ ನವೋದಯ ಮೆಂಟಲ್ ಎಬಿಲಿಟಿ ಟೋಟಲ್ ಆಗಿ 10 ಚಾಪ್ಟರ್ ಬರ್ತವೆ. ಅದರಲ್ಲಿ ನಾನು 2ನೇ ಚಾಪ್ಟರ್ ತಗೊಂಡ್ಬಂದಿದ್ದೆ, ಅದು ಆಡೋ ನೋಟ್ ಅಂತ. ನೆಕ್ಸ್ಟ್ 5ನೇ ಪ್ರಶ್ನೆ ಓಕೆ 5ನೇ ಪ್ರಶ್ನೆ ನೋಡಿ. 5ನೇ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ STUV ಅಂತಿದೆ. ಓಕೆ, ಈ ತರ ಆಲ್ಫಾಬೆಟ್ ಬಂದ್ರೆ ಏನ್ ಮಾಡ್ಬೇಕು? ನೀವು ಆಲ್ರೆಡಿ ನಿಮ್ಮ ಸ್ಕೂಲಲ್ಲಿ ನೀವು ಓದಿರ್ತೀರ. ಏನಪ್ಪಾ ಅಂತಂದ್ರೆ ನಿಮ್ಗೆ ವೋವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಅಂತ ನಿಮ್ಗೆ ಐಡಿಯಾ ಇದೆ ಅಂತ ತಿಳ್ಕೊಂತೀನಿ ನಾನು. ಇನ್ ಕೇಸ್ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಚೆನ್ನಾಗಿದ್ರಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ವೋವೆಲ್ಸ್ ಅಂದ್ರೆ ಕನ್ನಡದಲ್ಲಿ ಸ್ವರಗಳು, ಕಾನ್ಸನೆಂಟ್ ಅಂದ್ರೆ ವ್ಯಂಜನಗಳು. ಸೊ ಏನಪ್ಪಾ ಇಂಗ್ಲಿಷ್ ಅಲ್ಲಿ ವೋವೆಲ್ಸ್ಗಳು ಯಾವ್ಯಾವು? A-E-I-O-U ನೋಡಿ. STV ಇವು 3 ಏನಪ್ಪಾ ಅಂದ್ರೆ ಕಾನ್ಸನೆಂಟ್ಸ್. ಯು ಮಾತ್ರ ಏನಿದು? ವೋವೆಲ್ಸ್. ಹಂಗಂತಂದ್ರೆ ಈ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಯು. ಅದು ಹೇಗೆ ಸರ್? STV ಇವು 3 ಒಂದೇ. ಏನು ಒಂದು ಕಾನ್ಸನೆಂಟ್ಸ್, ಇದು ಮಾತ್ರ ಏನಿದು? ವೋವೆಲ್ಸ್. 3 ಸೇಮ್ ಇದ್ದು ಒಂದು ಮಾತ್ರ ಬೇರೆ ಇದ್ರೆ ಅದೇನದು? ಆಡೋನೌಟ್. ಗುಂಪಿಗೆ ಸೇರಲಾರ್ದು. ಈ ಅಂದ್ರೆ 5ನೇ ಪ್ರಶ್ನೆಗೆ ಗುಂಪಿಗೆ ಸೇರಲಾರ್ದು ಯಾವುದು? ಆಪ್ಷನ್ ನಂಬರ್ ಸಿ. ಓಕೆನಾ? ಅದೇ ತರ ಕ್ವಶನ್ ನಂಬರ್ 6 ಏನ್ ಹೇಳ್ತಾ ನೋಡ್ರಿ. S ಅಂದ್ರೆ 19 ಅಂತ, U ಅಂದ್ರೆ 20 ಅಂತ, Y ಅಂದ್ರೆ 25 ಅಂತ, W ಅಂದ್ರೆ 23 ಅಂತ. ಹೇಗೆ ಸರ್? ಮೇಲೇನೋ ಆಲ್ಫಾಬೆಟ್ ಬಂದು ನಮ್ಗೆ ಗೊತ್ತಾಗ್ಬಿಡುತ್ತೆ ವೋವೆಲ್ಸ್ ಕಾನ್ಸನೆಂಟ್ಸ್ ಅಂತ ಅಂದ್ರೆ. ಬಟ್ ಆದ್ರೆ ಇಲ್ಲಿ ಏನ್ ಸರ್ ಮತ್ತೆ ಬೇರೆ ಬರ್ತಾ ಇದೆ. ಹೆಂಗ್ ಸರ್ ಮಾಡೋದಂತಂದ್ರೆ ನೋಡ್ರಿ, Y ಅಂತಂದ್ರೆ ನೋಡಿ ನಿಮ್ಗೆ ಗೊತ್ತು Z ಅಂದ್ರೆ 26ನೇ ಲೆಟರ್ಪ್ಪ, ಲಾಸ್ಟ್ನೇ ಲೆಟರ್ ಅಂತ ಹೇಳ್ತಾರೆ. ಅದೇ ತರ ಅದ್ರ ಹಿಂದಿನ ಲೆಟರ್ ಯಾವುದು? Y ಅಂದ್ರೆ 25. ಹಂಗಾದ್ರೆ ನೀವು ತಿಳ್ಕೋಬೇಕು. ಓಕೆ, Y ಅಂದ್ರೆ 25, ಹಿಂದಿಲಿಂದ Y ನಂಬರ್ 25 ಅಪ್ಪ. A ಅಂದ್ರೆ 1 ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತಿಲ್ಲ. ಅದೇ ತರನೇ ಎಲ್ಲ ಲೆಟರ್ ನಿಮ್ಗೆ ಗೊತ್ತಿರಬೇಕು. Y ಅಂದ್ರೆ 25, S ಅಂದ್ರೆ 19, W ಅಂದ್ರೆ 23. ಆದ್ರೆ ಯುದು ನಂಬರು 21 ಅಲ್ಲ. ಓಕೆನಾ? ಹಾಗಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಬಿ. ಓಕೆನಾ? ಯುದು ನಂಬರು 20 ಅಲ್ಲ, ಆದ್ರೆ S ನಂಬರ್ 19 ಇದೆ, Y ನಂಬರ್ 25 ಇದೆ, W ನಂಬರ್ 23 ಇದೆ. ಆದ್ರೆ ಯುದು ನಂಬರ್ ಮಾತ್ರ U20 ಬರಲ್ಲ. ಅದಕ್ಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಬಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಅಂದ್ರೆ ಓಕೆ, 7ನೇ ಪ್ರಶ್ನೆ ನೋಡ್ರಿ. 7ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೋಡಿ, ಇದಕ್ಕೆ ನಾವು ಕನ್ನಡದಲ್ಲಿ ಹೇಳೋದಾದ್ರೆ
ಚೌಕ ಅಂತೀವಿ, ಇದಕ್ಕೆ ಆಯತ ಅಂತೀವಿ. ಆಯ್ತಾ? ನೋಡಿ ಇದಕ್ಕೆ ಎಷ್ಟು ಇದಾವಪ್ಪ ಅಂತಂದ್ರೆ ಎಷ್ಟು ಮೂಲೆ ಇದಾವ? 1 2 3 4 4 ಮೂಲೆ ಇದಾವ. ಇದಕ್ಕೆ ಎಷ್ಟು ಮೂಲೆ ಇದಾವ? ಎಷ್ಟು ಅಡ್ಜಸ್ಟ್ ಅದಾವೆ ಇಂಗ್ಲಿಷಲ್ಲಿ? 1 2 3 4 ಅಡ್ಜಸ್ಟ್ ಅದಾವೆ. ಆದ್ರೆ ಇಲ್ಲಿ ನೋಡ್ರಿ ಎಷ್ಟು ಅಡ್ಜಸ್ಟ್ ಅದಾವ? 1 2 3 4 5 ಅಡ್ಜಸ್ಟ್ ಅದಾವ. ಅದೇ ತರ ಇಲ್ಲಿ ಎಷ್ಟು ಅಡ್ಜಸ್ಟ್ ಇದೆ ನೋಡ್ರಿ? 1 2 3 4 5 6. ಓಕೆ, ನೋಡ್ರಿ ಇಲ್ಲಿ ಈ ಕ್ವಶನ್ ನಂಬರ್ 7 ಅಲ್ಲಿ ನಾವು ಯಾವ ಬೇಸಿಸ್ ಮೇಲೆ ಈ ಕ್ವಶನ್ ನಾವು ಆನ್ಸರ್ ಕಂಡುಹಿಡಿಬೇಕಪ್ಪ ಅಂತಂದ್ರೆ, ಈ ಆಪ್ಷನ್ ನಂಬರ್ ಎ ಅಲ್ಲಿ 6 ಅಡ್ಜಸ್ಟ್, ಆಪ್ಷನ್ ನಂಬರ್ ಬಿ ಅಲ್ಲಿ 4 ಅಡ್ಜಸ್ಟ್, ಆಪ್ಷನ್ ನಂಬರ್ ಸಿ ಅಲ್ಲಿ 4 ಅಡ್ಜಸ್ಟ್, ಆದ್ರೆ ಆಪ್ಷನ್ ನಂಬರ್ ಡಿ ಅಲ್ಲಿ ಮಾತ್ರ 5 ಅಡ್ಜಸ್ಟ್. ಸರ್ ಆನ್ಸರ್ ಹೆಂಗ್ ಕಂಡುಹಿಡಿಯೋದು? ನೋಡಿ 4 4 6 ಇವು ಮೂರು ಏನಿದೆ? ಇವು ಮೂರು ಏನಪ್ಪಾ ಅಂತಂದ್ರೆ ಇವನ್ ನಂಬರ್ಸ್. ಆದ್ರೆ ಆಪ್ಷನ್ ನಂಬರ್ ಡಿ ಅಲ್ಲಿರುವಂತ 5 ಮಾತ್ರ ಇದು ಆಡ್ ನಂಬರ್. ಅದಕ್ಕೆ ಆಪ್ಷನ್ ನಂಬರ್ ಎ ಬಿ ಸಿ ಇವು ಮೂರು ಸೇಮ್ ಒಂದೇ ಗುಂಪಿಗೆ ಸೇರ್ತಾವೆ. ಯಾಕಪ್ಪ ಅಂದ್ರೆ ಇವೆಲ್ಲ ಇವನ್ ನಂಬರ್ಸ್, ಇದು ಒಂದೇ ಆಡ್ ನಂಬರ್ಸ್. ಹಂಗಂದ್ರೆ ಆಡ್ ನೋಟ್ ಆದ ಇದ್ರೊಳಗೆ ಆಪ್ಷನ್ ನಂಬರ್ ಡೆಲ್ಲಿ. ಓಕೆನಾ? ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಕೆ ಮುಂಚೆ ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನಿಂದ ಯಾರ್ಯಾರು ಈ 2 ತಿಂಗಳ ಬೇಸಿಗೆ ತರಬೇತಿ ತಗೋಬೇಕಂತ ಇದ್ದೀರಿ ನೋಡ್ರಿ, ಆಲ್ರೆಡಿ ನಮ್ಮ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇಂದ ನಿಮ್ಗೆ ಬೇಸಿಕ್ ತರಬೇತಿ ಶುರುವಾಗಿದೆ. ಅದು ಯಾವಾಗಪ್ಪ ಅಂತಂದ್ರೆ 2 ಏಪ್ರಿಲ್ 2026 ಇಂದ ಬೇಸಿಗೆ ತರಬೇತಿ ಪ್ರವೇಶಗಳು ಪ್ರಾರಂಭವಾಗಿಬಿಟ್ಟವ. ಯಾರ್ಯಾರಿಗಪ್ಪ ಅಂತಂದ್ರೆ ಈ 2 ಪಾಸ್ ಆಗಿ 3 ಮತ್ತೆ 3 ಪಾಸ್ ಆಗಿ 4 ಮತ್ತೆ 4 ಪಾಸ್ ಆಗಿ 5 ಯಾವ್ಯಾವ ತರಗತಿಗಳು 2 ಪಾಸ್ ಆಗಿ 3 3 ಪಾಸ್ ಆಗಿ 4 4 ಪಾಸ್ ಆಗಿ 5 ಯಾರಿದ್ದಾರೆ ನೋಡೋ ಅವರಿಗೋಸ್ಕರ ನಾವು ಆಲ್ರೆಡಿ ಬೇಸಿಗೆ ತರಬೇತಿಗಳು ಕ್ಲಾಸಸ್ಗಳು ಶುರುವಾಗ್ಯಾವ. ಈ ನಮ್ಮ ಈ ಬೇಸಿಗೆ ತರಬೇತಿಯಲ್ಲಿ ನಿಮಗೆ ಮೀಡಿಯಂ ಕನ್ನಡ ಇದ್ರೆ ಹೇಳ್ಕೊಡ್ತೀವಿ, ಅದೇ ತರ ಮೀಡಿಯಂ ಇಂಗ್ಲಿಷ್ ಅಲ್ಲಿ ಇದ್ರೂ ಹೇಳ್ಕೊಡ್ತೀವಿ. ಇನ್ ಕೇಸ್ ನೀವು ಬೇಸಿಕ್ ಇನ್ನೂ ಚೆನ್ನಾಗಿ ಆಗ್ಬೇಕಾಯ್ತಪ್ಪ ಅಂದ್ರೆ ನಿಮ್ಗೆ ಕನ್ನಡ ಓದಕ್ ಬರಲ್ಲ, ಇಂಗ್ಲಿಷ್ ಓದಕ್ ಬರಲ್ಲ, ಮ್ಯಾಥ್ಸ್ ಅಲ್ಲಿ ಬೇಸಿಕ್ ಆಪರೇಷನ್ಸ್ ಬರಲ್ಲ, ಅವನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಅದೇ ತರನ ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅಲ್ಲಿ ನಿಮ್ಗೆ ವಸತಿ ಸಹಿತ ಕೂಡ ಇದೆ. ಅಂದ್ರೆ ಲೋಕಲ್ ಯಾರಾದ್ರೂ ಇದ್ರೆ ಇಲ್ಲಿ ನಮ್ಮ ಸುತ್ತಮುತ್ತ ಯಾರಾದ್ರೂ ಇದ್ರಪ್ಪ ಅಂದ್ರೆ ಅವ್ರಿಗೂ ನಾವು ಏನ್ ಮಾಡ್ತೇವಪ್ಪ ಅಂದ್ರೆ ವಸತಿ ಸಹಿತ ಇದ್ದೀವಿ. ಅದೇ ತರನೇ ನೀವು ದೂರದಿಂದ ಬಂದಿರಪ್ಪ ಅಂತಂದ್ರೆ ಅವರಿಗೋಸ್ಕರ ನಾವು ವಸತಿ ರಹಿತ ಕೂಡ ಇದ್ದಾವೆ. ಆಲ್ರೆಡಿ ನಮ್ಮ ಈ ಕ್ಲಾಸಸ್ಗಳು 2 ಏಪ್ರಿಲ್ ಇಂದ ಶುರುವಾಗಿದೆ. ಆದ ಕಾರಣ ಇನ್ನು ಯಾರ್ಯಾರು ಈಗ ನಮ್ಮ ಬೇಸಿಗೆ ತರಬೇತಿಗಳು ಕೋಚಿಂಗ್ ಬರೋದ್ರೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ಗೆ ಕಾಲ್ ಮಾಡಿ. ಯಾವ ನಂಬರ್ ಅಪ್ಪ ಅಂದ್ರೆ 9449771212ಗೆ ಕರೆ ಮಾಡಿ. ಅದೇ ತರನೇ 9900206243ಗೆ ಕರೆ ಮಾಡಿ. ಆನ್ಲೈನ್ ತರಬೇತಿ ಆಗಿರ್ಬೋದು, ಇಲ್ಲಂತಂದ್ರೆ ಬೇಸಿಗೆ ತರಬೇತಿ ಬಗ್ಗೆ ಡೌಟ್ ಇದ್ರು, ಇಲ್ಲಾಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದಂದ್ರೆ ಅದಕ್ಕಾದ್ರೂ ಬರ್ಬೋದು. ಅದೇ ತರನೇ ಇಂಟ್ರೆಸ್ಟ್ ಇದ್ರೆ ಆದಷ್ಟು ಬೇಗ ಕಾಲ್ ಮಾಡಿ ಅಂತ ಹೇಳ್ತಾ ಕ್ವಶನ್ ನಂಬರ್ 8ಗೆ ಬರ್ತಾ ಇದ್ದೀನಿ. ಆಲ್ರೆಡಿ ನಾನು 2 ಪ್ರಶ್ನೆ ನಿಮಗೆ ನಾನು ಏನ್ ತಗೊಂಬಂದಿದ್ದೆಪ್ಪ ಅಂದ್ರೆ ಆಲ್ಫಾಬೆಟ್ ತಗೊಂಬಂದಿದ್ದೆ, ಆಲ್ಫಾಬೆಟ್ ಮೇಲೆ ತಗೊಂಬಂದಿದ್ದೆ. ಅದೇ ತರನೇ ನಾನು 3ನೇ ಪ್ರಶ್ನೆ ಕೂಡ ಆಲ್ಫಾಬೆಟ್ ಮೇಲೆ ತಂದೆ. ನಾನು ಏನಪ್ಪ ಆಲ್ಫಾಬೆಟ್ ಮೇಲೆ ನೋಡಿ, ಎ ಎಫ್ ಝೆಡ್ ಇ. ಓಕೆ, ಫಸ್ಟ್ನೇ ಪ್ರಶ್ನೆ ನಾನು ಆಲ್ಫಾಬೆಟ್ ಹೇಳತ್ನಾಗ ನಾ ಏನ್ ಹೇಳಿದ್ನಪ್ಪ ಅಂತಂದ್ರೆ ಓವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಅಂತ ಹೇಳಿದ್ದೆ, ಹೌದಾ? ಇವಾಗ ನೀವು ಅದೇ ಆಧಾರದ ಮೇಲೆ ನೀವು ಮತ್ತೆ ಓವೆಲ್ಸ್ ಕಾನ್ಸನೆಂಟ್ಸ್ ಅಂತ ಥಿಂಕ್ ಮಾಡ್ರಿ ಅಂತ ತಿಳ್ಕೊಂಡು, ಓಕೆನಾ? ನಾವು ಓವೆಲ್ಸ್ ಅಂದ್ರೆ ಏನೇನಿದೆಪ್ಪ? ಎ ಇ ಐ ಓ ಯು, ಓಕೆನಾ? ಎ ಐತೆ ಒಂದು ನೆನ್ಪಿಡ್ಬೇರಿ. ನಾ ಯಾವ ಚಾಪ್ಟರ್ ಮಾಡಕೈತೇನಪ್ಪ ಅಂದ್ರೆ ಆಡ್ ಒನ್ ಔಟ್ ಅಂದ್ರೆ ಏನು? 3 ಸಿಮಿಲರ್ ಇರ್ತಾವ, ಒಂದು ಮಾತ್ರ ಬೇರೆ ಐತೆ. ಒಂದು ಹೆಂಗ್ ಬೇರೆ ಐತೆ ಅಂದ್ರೆ ನೀವು ಕಂಡುಕೋಬೇಕ. ಬಟ್ ನೋಡಿಲಿ, ಓವೆಲ್ಸ್ ಮೇಲೆ ತಗೊಳೋದಾದ್ರೆ ಎ ಅನ್ನೋದು ಒಂದು ಓವೆಲ್, ಇ ಅನ್ನೋದು ಒಂದು ಓವೆಲ್. ಬಟ್ 2 ಸೇಮ್ ಇರಬಾರ್ದು, ಒಂದು ಮಾತ್ರ ಡಿಫ್ರೆಂಟ್ ಇದ್ದು 3 ಸೇಮ್ ಇರ್ಬೇಕು. 3 ಸೇಮ್ ಇದ್ದು 1 ಡಿಫ್ರೆಂಟ್ ಆಗಿರ್ಬೇಕು, ಹೌದಾ? ಬಟ್ ಇಲ್ಲಿ 2 ಉತ್ತರ ಬರೋಕ್ಕಾಗಲ್ಲ, ಒಂದೇ ಉತ್ತರ ಇರ್ತದೆ. ಹಂಗಂದ್ರೆ ಇವಾಗ ನೀವು ಈ ತರ ಯೋಚನೆ ಮಾಡೋದು ಬಿಡ್ಬೇಕು. ಎಲ್ಲ ಟೈಮ್ ಓವೆಲ್ಸ್ ಬರ್ತಾವ ಅಂತ ಅನ್ನೋದು ಅನ್ಕೋಬಾರ್ದು ನೀವು. ಸರ್ ಹಂಗಂದ್ರೆ ಏನ್ ಮಾಡ್ಬೇಕು ನೋಡಿ, ಇವಾಗ ನಾವು ಏನ ಕನ್ಸ್ಟ್ರಕ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟು ಸ್ಟ್ರೇಟ್ ಲೈನ್ಸ್ ನಾವು ಯೂಸ್ ಮಾಡಿ ನೋಡು. 1 2 3. ಅದೇ ತರನೇ ಎಫ್ ಮಾಡ್ಬೇಕಂದ್ರೆ 1 2 3. ಝಡ್ ಮಾಡ್ಬೇಕಂದ್ರೆ 1 2 3. ಬಟ್ ಆದ್ರೆ ಆಪ್ಷನ್ ನಂಬರ್ ಡಿ ಅಲ್ಲಿ ಇ ನ ನೋಡೋದಾದ್ರೆ 1 2 3 4. ಅಂದ್ರೆ
ಈ 8ನೇ ಪ್ರಶ್ನೆಯಲ್ಲಿ ಏನ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ 3 ಲೈನ್ಸ್ ಬೇಕು, ಸ್ಟ್ರೇಟ್ ಲೈನ್ಸ್. ಬಿ ನ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ 3 ಲೈನ್ಸ್ ಬೇಕು, ಸಿ ನ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ 3 ಲೈನ್ಸ್ ಬೇಕು. ಆದ್ರೆ ಆಪ್ಷನ್ ನಂಬರ್ ಡಿ ಅಲ್ಲಿ ಈ ಅಂತದ್ರನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ 4 ಲೈನ್ಸ್ ಬೇಕು. ಹಂಗಂತಂದ್ರೆ ಇದು 3 ಲೈನ್, ಇದು 3 ಲೈನ್, ಇದು 3 ಲೈನ್, ಅಂದ್ರೆ ಈ 3 ಸಿಮಿಲರ್ ಇದಾವ, ಇದು ಮಾತ್ರ ಬೇರೆ ಇದೆ. ಹಂಗಂದ್ರೆ ಈ 8ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ ಡೆಲ್ಲಿ. ಅದು ಈ ನ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ 4 ಲೈನ್ಸ್ ಬೇಕಾಗಿವೆ. ಈ ತರ ನಮ್ಮ ಈ ಆಲ್ಫಾಬೆಟ್ ಮೇಲೆ ಬರ್ತಾವ ಹಲವಾರು ಪ್ರಶ್ನೆಗಳಿಗೆ ನನ್ನ ಹತ್ರ ಈಸಿ ಆದ ಟ್ರಿಕ್ಸ್ ಇದಾವೆ. ಅದೇ ತರನೇ ನಾನು ಹಲವಾರು ಪ್ರಶ್ನೆಗಳನ್ನ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಬಟ್ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ನಮ್ಮ ಕೋರ್ಸ್ ಅನ್ನು ನೀವು ತಗೊಂಡ್ರೆ ಆದಷ್ಟು ನೀವು ನಾನು ಡೈರೆಕ್ಟ್ ಆಗಿ ಈ ತರ ನೀವು ಮೀಟ್ ಆಗ್ಬೋದು. ಓಕೆನಾ? ಅದೇ ತರನೇ ನಾವು 9ನೇ ಪ್ರಶ್ನೆಗೆ ಹೋಗ್ತಿದ್ದೀನಿ. ನಾನು ಇವಾಗ ನೋಡಿ 9ನೇ ಪ್ರಶ್ನೆ ಸ್ವಲ್ಪ ಟೈಮ್ ತಗೋಬಹುದು. ಯಾಕಪ್ಪ ಅಂತಂದ್ರೆ ನಿಮ್ಗೆ ಒಮ್ಮೆ ಈ ತರ ಬಹಳ ಫಿಗರ್ಗಳು ಬಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಒಮ್ಮೆಲೆ ಎಲ್ಲ ನೋಡೋದು ಬೇಡ. ನಾವು ಸುಮ್ಮನೆ ಏನಪ್ಪಾ ಅಂದ್ರೆ ಪಾರ್ಟ್ ಬೈ ಪಾರ್ಟ್ ತಗೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ ಇಲ್ಲಿ ಹೊರಗಡೆ ಎಷ್ಟಿದ್ದು ನೋಡ್ರಿ, ಇಲ್ಲಿ 3 ಡಾಟ್ ಆಡಿದ್ವ, ಇಲ್ಲಿ ಎಷ್ಟಿದಾವ 1 2 3 4 5. ಇಲ್ಲಿ ಎಷ್ಟಿದೆ ನೋಡ್ರಿ, ಇಲ್ಲಿ 1 2 3 4 1 2 3. ಹಿಂಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ 3 ಇದಾವ, ಇಲ್ಲಿ 3 ಐತೆ, ಇಲ್ಲಿ 4 ಐತೆ, ಇಲ್ಲಿ 5 ಐತೆ, ಇಲ್ಲಿ 3 ಐತೆ. ಸರ್ ಇವು 3 ಇದೆ ಸರ್, ಈ 5 ಇದೆ 4 ಇದೆ ಸರ್ ಅಂತ ಹಿಂಗೆ ಅನ್ನಕ್ ಬರಲ್ಲ. ಅದು ಬಿಟ್ಟು ನೀವು ಏನ್ ಪ್ಲಾನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ ಎಷ್ಟು ಅಡ್ಜಸ್ಟ್ ಇದೆ ನೋಡ್ರಿ, 1 2 3 ಅಡ್ಜಸ್ಟ್ ಇದೆ. 3 ಡಾಟೆಡ್ ಸರ್ಕಲ್ಸ್ 1 2 3 4 5. ಹೌದಾ? 1 2 3 4 5. ಸೊ ಏನಿದಾವ 5 ಅಡ್ಜಸ್ಟ್ ಇದಾವ, 5 ಡಾಟೆಡ್ ಸರ್ಕಲ್ಸ್ ಇದಾವ. ಅದೇ ತರನೇ ನೋಡ್ರಿ 4 ಅಡ್ಜಸ್ಟ್ ಇದಾವ, 4 ಡಾಟೆಡ್ ಸರ್ಕಲ್ಸ್ ಇದಾವ. ಆದ್ರೆ ಆಪ್ಷನ್ ನಂಬರ್ ಡಿ ಅಲ್ಲಿ ನೋಡ್ರಿ 1 2 3 4. ಹೌದಾ? 4 ಅಡ್ಜಸ್ಟ್ ಇದಾವ. ಬಟ್ ಇಲ್ಲಿ ಆಪ್ಷನ್ ನಂಬರ್ ಎ ಅಲ್ಲಿ 3 ಅಡ್ಜಸ್ಟ್ 3 ಡಾಟೆಡ್ ಸರ್ಕಲ್ಸ್, 5 ಅಡ್ಜಸ್ಟ್ 5 ಡಾಟೆಡ್ ಸರ್ಕಲ್ಸ್. ಆಪ್ಷನ್ ನಂಬರ್ ಸಿ ಅಲ್ಲಿ 4 ಅಡ್ಜಸ್ಟ್ 4 ಡಾಟೆಡ್ ಸರ್ಕಲ್ಸ್ ಬಂದೆವು. ಆದ್ರೆ ಆಪ್ಷನ್ ನಂಬರ್ ಡಿ ಅಲ್ಲಿ ಮಾತ್ರ 4 ಅಡ್ಜಸ್ಟ್ ಇದಾವ, ಬಟ್ 4 ಬಂದಿಲ್ಲ. ಎಷ್ಟು ಬಂದವು? ಓನ್ಲಿ 3 ಬಂದವು. ಹಂಗಂತಂದ್ರೆ ಆಪ್ಷನ್ ನಂಬರ್ ಎ ಬಿ ಸಿ ಇವು 3 ಏನಿದಾವಪ್ಪ ಅಂತಂದ್ರ ಹೊರಗಡೆ ಇರುವಂತಹ ಡಾಟೆಡ್ ಸರ್ಕಲ್ಸ್ ಮತ್ತೆ ಅಡ್ಜಸ್ಟ್ಗಳು ಸೇಮ್ ಇದಾವ. ಆದ್ರೆ ಆಪ್ಷನ್ ನಂಬರ್ ಡಿ ಅಲ್ಲಿ ಮಾತ್ರ 4 ಇರ್ಬೇಕಿತ್ತು, ಬಟ್ ಅಲ್ಲಿ ಏನಿದಾವಪ್ಪ ಅಂದ್ರೆ ಓನ್ಲಿ 3 ಇದಾವ. ಹಂಗಂತಂದ್ರೆ ಈ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ನಂಬರ್ ಡೆಲ್ಲಿ. ಈಸಿಯಾಗಿ ಇತ್ತು. ಆದ್ರೆ ಏನಪ್ಪಾ ಅಂತಂದ್ರೆ ನೀವು ಹಲವಾರು ಈ ತರ ಪ್ರಶ್ನೆಗಳು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಮಾಡ್ತೀರಾ. ಓಕೆನಾ? ಅದೇ ತರನೇ 10ನೇ ಪ್ರಶ್ನೆ ನೋಡಿ, ಇಲ್ಲಿ 2 ಲೈನ್ಸ್ ಇದಾವ, ಬಟ್ ಬಗ್ಲ ಇದಾವ. 2 ಲೈನ್ಸ್ ಇದಾವ, ಬಗ್ಲ ಇದಾವ. 2 ಲೈನ್ ಇದಾವ, ಬಗ್ಲ ಇದಾವ. ಆದ್ರೆ ಆಪ್ಷನ್ ನಂಬರ್ ಸಿ ಅಲ್ಲಿ ಮಾತ್ರ ದೂರ ಇದಾವ. ಅದಕ್ಕಂತಲೇ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ ಚೆನ್ನೈ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಓಕೆ, ಈ 3 ಪ್ರಶ್ನೆಗಳು ಏನಿದೆ ನೋಡಿ, ನಿಮಗೆ ಇಷ್ಟು 10 ಪ್ರಶ್ನೆಗಳನ್ನ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸಿದ್ದೆ. ಈ 3 ಪ್ರಶ್ನೆಗೆ ನಿಮ್ಗೆ ನಾನು ವರ್ಕ್ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಈ 3 ಪ್ರಶ್ನೆಗಳನ್ನು ನೀವು ಸ್ವತಃ ನೀವೇ ಸಾಲ್ವ್ ಮಾಡಿ ಈ 3 ಪ್ರಶ್ನೆಗಳಿಗೆ ಕಮೆಂಟ್ ಅಲ್ಲಿ ಉತ್ತರ ಹಾಕಿ. ಓಕೆ, ನೀವು ಕಮೆಂಟ್ ಅಲ್ಲಿ ಉತ್ತರ ಹಾಕಿದ್ರೆ ಆ ಕಮೆಂಟ್ಗೆ ನಾನು ರೆಸ್ಪಾನ್ಸ್ ರೈಟ್ ಆರ್ ರಾಂಗ್ ಅಂತ ಹೇಳ್ತೀನಿ. ಓಕೆನಾ? ಈ 3ನ್ನ ಇನ್ ಕೇಸ್ ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಸ್ಕ್ರೀನ್ ಶಾಟ್ ಇವಾಗಲೇ ತಗೊಂಡ್ರಿ. ನೀವು ಸ್ಕ್ರೀನ್ ಶಾಟ್ ತಗೊಂಡು ನೀವು ಈ 3 ಪ್ರಶ್ನೆಗೆ ಉತ್ತರ ಕಮೆಂಟ್ ಅಲ್ಲಿ ಕಳಿಸಿ. ನಾ ಕಮೆಂಟ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಓಕೆನಾ ಅಂತ ಹೇಳ್ತಾ ಸ್ಕ್ರೀನ್ ಶಾಟ್ ತಗೊಂಡ್ರ ಓಕೆ. ಇವತ್ತಿನ ಈ ಆಡೋ ನೋಟ ಅಂತ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಆಡೋ ನೋಟು, ಕನ್ನಡದಲ್ಲಿ ಗುಂಪಿಗೆ ಸೇರದ ಚಿತ್ರದ ಮೇಲೆ ನಾನು ನಿಮಗೆ 13 ಪ್ರಶ್ನೆ ತಂದಿದ್ದೆ. ಬಟ್ 3 ಪ್ರಶ್ನೆ ನಿಮ್ಗೆ ನಾನು ಹೋಮ್ವರ್ಕ್ ಕೊಟ್ಟಿನಿ, 10 ಪ್ರಶ್ನೆ ನಾನು ತಿಳಿಸಿನಿ. ಇನ್ನು ನಿಮ್ಗೆ ಏನಾದರೂ ಡೌಟ್ ಇದ್ರೆ, ಇಲ್ಲ ಸರ್ ಯಾವ್ದಾದ್ರು ಒಂದು ಪ್ರಶ್ನೆ ತಿಳಿಲಿಲ್ಲಪ್ಪ ಅಂತಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಹಾಕ್ರಿ. ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ಮತ್ತೆ ಇದು ಸ್ಲೈಡ್ನ ತಗೊಂಬಂದೆ ನಾನು ಮತ್ತೆ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಅಂತ ಹೇಳ್ತಾ
ಮತ್ತೆ ಏನಾದರೂ ನಮ್ಮ ಚಾಲೆಂಜ್ ಕೋಚಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಆಲ್ರೆಡಿ ನಾನು ನಂಬರ್ಗೆ ಹೇಳಿದ್ದೆ, ಅದು ಕಾಲ್ ಮಾಡಿ. ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನಿಂದ ನಾವು ಆನ್ಲೈನ್ ತರಬೇತಿ ಏಪ್ರಿಲ್ 15 ಶುರು ಮಾಡಿವೆ ಆಲ್ರೆಡಿ. ಅದೇ ಆಫ್ಲೈನ್ ಕ್ಲಾಸ್ ಕೂಡ ಶುರುವಾಗಿವೆ. ಇದೆಲ್ಲದ್ರ ಬಗ್ಗೆ ನಿಮ್ಗೆ ಏನಾದರೂ ಕ್ವರೀಸ್ ಡೌಟ್ಸ್ ಏನಾದ್ರು ಇದ್ರೆ ನಮಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು.